ಹಲೋ ಹಾಯ್ ನಮಸ್ಕಾರ. ನಾನು ಇವಾಗ ಏರ್ಪೋರ್ಟಲ್ಲಿದ್ದೀನಿ. ಬಿಕಾಸ್ ನಾನು ಹೇಳ್ದಂಗೆ ವಾರಣಾಸಿಗೆ ಹೋಗ್ತಾ ಇದ್ದೆ. ಇವತ್ತು 9 ಗಂಟೆಗೆ ಫ್ಲೈಟ್ ಇರೋದು. ಆ್ಯಕ್ಚುಲಿ ಫ್ಲೈಟ್ ತೊಗೊಂಡ್ರೆ ಇಂಡಿಗೋ 11:30ಗೆಲ್ಲ ರೀಚ್ ಆಗ್ತೀವಿ. ಬಟ್ ನಿಜ ಹೇಳಬೇಕು ಅಂದರೆ ದಿಸ್ ಇಸ್ ಮೈ ಫಸ್ಟ್ ಫ್ಲೈಟ್. ಆ್ಯಕ್ಚುಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಅಂದರೆ ಬಿಕಾಸ್ ನಾವು ನನ್ನ ಫ್ರೆಂಡ್ ಅವ್ರ ಕಸಿನ್ಗೆ ಕ್ಯಾಬ್ ಬುಕ್ ಮಾಡೋಕ್ಕೆ ಹೇಳಿದ್ದೆ ಆ್ಯಕ್ಚುಲಿ. ಬಟ್ ಅವರು ಸರಿ ಆಯಿತು ಅಂತ ರಾತ್ರಿ ಎಲ್ಲ ಫೋನ್ ಮಾಡಿಬಿಟ್ಟು ಬರ್ತೀನಿ ಅಂತಂದರು. ಬಟ್ ಸ್ಟಿಲ್ ದೇ ಹ್ಯಾವ್ ನಾಟ್. ಅವರು ಬೆಳಗ್ಗೆ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಾಯಿಲ್ಲ, ಸ್ವಿಚ್ ಆಫ್ ಬರ್ತಾಯಿದೆ. ಆ್ಯಂಡ್ ಸರಿ ಆಯಿತು ಅಂತ ಇನ್ನೊಂದು ನಂಬರ್ ಕೊಟ್ಟರು. ಆ ನಂಬರ್ಗೆ ಪಿಕ್ ಮಾಡೋಣ, ಆ ನಂಬರ್ಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಆ ನಂಬರ್ ಪಿಕ್ಕೇ ಮಾಡ್ತಾಯಿಲ್ಲ ಅವರು. ಸೊ ಆ ಥರ ಆಯಿತು. ಅದಾದಮೇಲೆ ಫಸ್ಟ್ ಫ್ಲೈಟು ಡೊಮೆಸ್ಟಿಕ್ಕು, ಇಂಟರ್ನ್ಯಾಷನಲ್ ಏನಲ್ಲ. ಬಟ್ ಡೊಮೆಸ್ಟಿಕ್ ಆದ್ರೂ ಕೆಲವೊಂದು ಚೆಕ್ ಇನ್ ಪ್ರೋಸೆಸ್, ಸೆಕ್ಯೂರಿಟಿ ಚೆಕ್ ಅದೆಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ನಮಗೆ ಗೊತ್ತಿಲ್ಲ ಯಾವುದೇ ಎಲೆಕ್ಟ್ರಿಕ್ ಐಟಮ್ ಅದು ಏನು ಅದೆಲ್ಲ ಇದು ಮಾಡಬಾರ್ದು ಅಂತ. ಐ ಮೀನ್ ತೊಗೊಂಡು ಹೋಗಬಾರ್ದು, ಎಲ್ಲ ಚೆಕ್ಕಿನಲ್ಲಿ ಟ್ರೇಯಲ್ಲಿ ಹಾಕಬೇಕು ಅಂತ. ಆ್ಯಂಡ್ ದಿಸ್ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್. ಆ್ಯಕ್ಚುಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಆ್ಯಕ್ಚುಲಿ ಫಸ್ಟ್ ಫ್ಲೈಟ್ ಆಗಿರೋದ್ರಿಂದ. ಆ್ಯಂಡ್ ನನ್ನ ಫ್ರೆಂಡ್ ಹೇಳ್ತಾಯಿದ್ರು ದಟ್ ವಾರಣಾಸಿಗೆ ಹೋಗ್ತಾ ಇರೋರು ಅಥವಾ ಕಾಶಿಗೆ ಹೋಗ್ತಾ ಇರೋರೆಲ್ಲ ಆಫ್ಟರ್ ಎಲ್ಲ ಏನೋ 50 ವರ್ಷ ಆದಮೇಲೆ ಹೋಗ್ತಾ ಇದ್ದಾರೆ. ನಾವೇ ಬೇಗ ಹೋಗ್ತಾ ಇರೋದು. ಐ ಮೀನ್ 25, 26, 30 ವರ್ಷಕ್ಕೆಲ್ಲ ಹೋಗ್ತಾ ಇದ್ದೀವಿ ಅಂತ. ಅದೊಂದು ಮಿತ್ ಆಯಿತಾ. ಆ್ಯಂಡ್ ಇನ್ನೊಂದು ಥರನೂ ಅನ್ಕೋಬೋದು ನಾವು, ಅವ್ರನ್ನೆಲ್ಲ ಶಿವ ಅಷ್ಟು ದಿನ 50 ವರ್ಷ ವೆಯ್ಟ್ ಮಾಡ್ತಿದ್ದಾನೆ, ನಮಗೆ ಬೇಗ ಕರ್ಸ್ಕೊತಾ ಇದ್ದಾನೆ ಅಂತಲೂ ಅನ್ಕೋಬೋದು ನಾವು. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟು ಹೊತ್ತಿಗೆ ಬಂದು ಕೂತಿದ್ದಾರೆ ಅಂತ. ಅವರೆಲ್ಲ ಕಾಶಿಗೆ ಹೋಗೋರು. ಇದೆ ನಮ್ಮದು ಗೇಟು. ಎಲ್ಲ ಕಾಶಿಗೆ ಹೋಗೋರು, ಎಲ್ಲ ವಯಸ್ಸಾಗಿರೋರು ಆಯಿತಾ. ಎಲ್ಲ ವಯಸ್ಸಾಗಿರೋರೆ ಕೂತಿರೋರು ನೋಡಿ. ಬಟ್ ನಾವೇ ತುಂಬ ಹೆಂಗಾಗಿರೋದು ನೋಡಿ. ಇದೆ ಗೇಟ್ ನಂಬರ್ 17 ವಾರಣಾಸಿ. 9 ಗಂಟೆಗೆ ಆ್ಯಕ್ಚುಲಿ ಫ್ಲೈಟು. ಮೇ ಬಿ ಅರೌಂಡ್ ಯಾರೂ ಇಲ್ಲ ಚೆಕ್ ಇನ್, ಐ ಮೀನ್ ಗೇಟ್ ನಂಬರ್ ಇದರಲ್ಲಿ. ಮೇ ಬಿ ಅರೌಂಡ್ 9:30 ಅಥವಾ 8:30ಗೆ ಬೋರ್ಡಿಂಗ್ ಮಾಡ್ಕೊತಾರೆ ಅನಿಸುತ್ತೆ. ನನಗೂ ಗೊತ್ತಿಲ್ಲ. ವೇಟಿಂಗ್ ಆ ಲಾಬಿಲಿ ಯಾರೂ ಬಂದಿಲ್ಲ, ಹಂಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಕಾಶಿಗೆ ಹೋಗ್ತಾ ಇರೋದು ಫಸ್ಟ್ ಫ್ಲೈಟ್ ಬೇರೆ. ಯಾವ ಥರ ಇರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆ್ಯಸ್ ವೆಲ್. ನೋಡೋಣ, ಸಿ ಹೆಂಗಿದೆ ಅಂತ. Buckle and tighten by pulling the loose end. To open, lift the buckle. It is recommended to keep your seatbelt fastened at all times. In the event of a decrease in cabin pressure, oxygen masks will fall automatically from the panel above. Pull a mask down sharply to initiate oxygen flow. Cover your nose and mouth and breathe normally. Ensure your mask is secured before helping others. There are 8 emergency exits on this aircraft. 2 at the front, 2 at the rear, and 4 over the wings. The fluorescent strips along the floor will guide you to the closest exit. ಕಾಶಿಲಿದ್ದೀನಿ, ವಾರಣಾಸಿಗೆ ಬಂದಿದ್ದೀನಿ. ಇವತ್ತು ಮತ್ತು ನಾಳೆ ಮತ್ತು ನಾಳಿದ್ದು 3 ದಿನವೂ ನಾನು ಕಾಶಿಲೇ ಇರ್ತೀನಿ. ಬಿಕಾಸ್ ತುಂಬ ಸಡನ್ ಪ್ಲ್ಯಾನ್ ಇದು, ಬಟ್ ಬರಲೇಬೇಕಾಗಿತ್ತು. ಇವತ್ತು ಕಾಲಭೈರವ, ಅನ್ನಪೂರ್ಣೇಶ್ವರಿ, ಆಮೇಲೆ ಕಾಶಿ ವಿಶ್ವನಾಥ ಮತ್ತು ಗಂಗಾರತಿ ಇಷ್ಟು ಇದ್ದಿದ್ದು ಇವತ್ತು. ಬಟ್ ನಾವು 11:30ಗೆ ಬಂದ್ವಿ. 12 ಗಂಟೆಗೆ ಎಲ್ಲ ದೇವಸ್ಥಾನ ಕ್ಲೋಸು. ದೆನ್ ಓಪನ್ ಆಗೋದು 3 ಗಂಟೆ.
ಗಂಗಾ ಆರತಿ ಸ್ಟಾರ್ಟ್ ಆಗೋದು 7 ಗಂಟೆ. ಇವಾಗ ಅದಕ್ಕೆ ನಾವು ಡ್ರೈವರ್ ಹತ್ರ ಮಾತಾಡ್ಕೊಂಡಿದ್ದು, ಇವಾಗ ಕಾಲಭೈರವ ಟೆಂಪಲ್ಗೆ ಹೋಗಿ ನೆಕ್ಸ್ಟ್ ಮಣಿಕರ್ಣಿಕಾ ಘಾಟ್ಗೆ ಹೋಗಬೇಕು ಅಂತಿತ್ತು ನನಗೆ. ಮಣಿಕರ್ಣಿಕಾ ಘಾಟ್, ಹರಿಶ್ಚಂದ್ರ ಘಾಟ್ ನಿಮ್ಗೆ ಗೊತ್ತಿರ್ಬೋದು, ಅಲ್ಲೇ ಜಾಸ್ತಿ ಹೆಣಗಳನ್ನ ಸುಡೋದು. ಸೊ ಅಲ್ಲಿಗೆ ಹೋಗಲೇಬೇಕಿತ್ತು ನಾನು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಇವಾಗ ಫಸ್ಟು ಕಾಲಭೈರವ ಟೆಂಪಲ್ಗೆ ಹೋಗಿ ನೆಕ್ಸ್ಟ್ ಮಣಿಕರ್ಣಿಕಾ ಘಾಟ್ಗೆ ಹೋಗೋಣ. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಂತೆ ಗಂಗಾ ಆರತಿಗೆ, ದಶಾಶ್ವಮೇಧ ಘಾಟ್ ಅನ್ಸುತ್ತೆ ಅದು, ಅಲ್ಲಿಗೆ ಹೋಗಬೇಕು. ಸೊ ಬಿಫೋರ್ 5:30, 6 ಅಷ್ಟಲ್ಲಿ ನಾನು ಅಲ್ಲಿದ್ದರೆ ಗಂಗಾ ಆರತಿಲಿ ಮುಂದ್ಗಡೆಯಿಂದನೇ ನೋಡ್ಬೋದು ಗಂಗಾ ಆರತಿನ. ಸೊ ಅದಕ್ಕೋಸ್ಕರ ಬೇಗನೆ ಅಲ್ಲಿಗೆ ಹೋಗೋಣ. ಆ್ಯಂಡ್ ನಾಳೆ ಬೆಳಿಗ್ಗೆ, ಆ್ಯಂಡ್ ಆ್ಯಕ್ಚುಲಿ 3ನೇ ದಿನ ಬೆಳಿಗ್ಗೆನೇ ಫ್ಲೈಟ್ ಇದ್ದಿದ್ದು. ಸೊ ಸಂಜೆ ಸುತ್ತಾಡೋಕ್ಕೇನೂ ಇರಲಿಲ್ಲ ನಮಗೆ. ಸೊ ಇದು ಹೆಲ್ಪ್ ಆಗುತ್ತೆ, ಏನು ತೊಂದರೆ ಇಲ್ಲ ನನಗೆ. ಸೊ ಹಂಗಾಗಿ ಇವಾಗ ಫಸ್ಟು ಕಾಲಭೈರವ ಟೆಂಪಲ್ಗೆ ಹೋಗಿ ಮಣಿಕರ್ಣಿಕಾ ಘಾಟ್ಗೆ ಹೋಗಿ ಅದಾದಮೇಲೆ ನಾನು ಗಂಗಾ ಆರತಿ ಹೋಗ್ತೀನಿ. ಅದನ್ನು ನಿಮಗೂ ತೋರಿಸ್ತೀನಿ, ನೋಡೋಣ.